ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ವತಿಯಿಂದ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇವೆಯ ದೀಪ ಬೆಳಗಿಸುವ ನಮ್ಮ ತಂಡದ ವಾರದ ಸುದ್ದಿಗಳೊಂದಿಗೆ ಶುರು ಮಾಡೋಣ ಈ ವಿಶೇಷ ಸಂಚಿಕೆಯನ್ನು. ಅಕ್ಟೋಬರ್ 13ರಂದು ಹುಮ್ನಾಬಾದ್ ನಗರದ ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆಯಲ್ಲಿ ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ರಿತೇಶ್ ಸುತ್ರವೆ ಮನೋವೈದ್ಯರು ಆಗಮಿಸಿ ಕಾರ್ಯಕ್ರಮ ಉದ್ದೇಶಿಸಿ ವೈಜ್ಞಾನಿಕವಾಗಿ ಮಾನಸಿಕ ಆರೋಗ್ಯದ ಕುರಿತು ಅಧ್ಯಯನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಪ್ರಶಾಂತ್ ಬಾದ್ವಾಡಗಿ ಅವರು ಉಚಿತ ಕಾನೂನು ಅರಿವು ಮತ್ತು ನೆರವಿನ ಪ್ರಯೋಜನ ಪಡೆದುಕೊಂಡು ಆರ್ಥಿಕ ಸ್ವಾವಲಂಬನೆಗೆ ಸಾಧಿಸಬೇಕೆಂದು ಸಲಹೆ ನೀಡಿದರು. ಪಟ್ಟಣದ PSI ಸುರೇಶ್ ಕುಮಾರ್ ಚೌಹಾಣ್ ಇವರು ಮಾತನಾಡುತ್ತಾ, ಮಾನಸಿಕ ಅಸ್ವಸ್ಥರು ಪುನರ್ವಸತಿಗೊಳ್ಳುತ್ತಿರುವ ವಿಚಾರ ನಮ್ಮ ಕರ್ತವ್ಯ ಸಾರ್ಥಕತೆಗೆ ಸಾಕ್ಷಿಯಾಗಿದೆ ಎಂದು ನುಡಿದರು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬರಬೇಕು ಅಂದರೆ ಒಬ್ಬ ವ್ಯಕ್ತಿ ಅವನದೇ ಆದ ಒಂದು ಡಿಗ್ನಿಟಿಯಿಂದ ಬರಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡಲಾಗ್ತದೆ. ಇವುಗಳ ಉದ್ದೇಶ ಒಂದೇ, ಎಲ್ಲ ಸಂವಿಧಾನದ ಒಂದು ಆಶೋತ್ತರಗಳು ಯಾವುದೇ ನಮ್ಮ ಫಸ್ಟ್ ಹೆಲ್ತ್ಕೇರ್ ಆ್ಯಕ್ಟ್ ಇದೆ ಅಲ್ಲ, ಆ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವರಿಗೆ ಕಳಿಸಿದ್ರು. ಅವರು ಭಾಳ ಸವಿಸ್ತಾರವಾಗಿ ನಮ್ಮನ್ನು ಹೇಳಿದರು. ಕೆಲವೊಂದು ಅಂಶಗಳನ್ನು ಅವರು ವಿಸ್ತಾರವಾಗಿ ಹೇಳ್ತಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆಯಲ್ಲಿ 2 ಪ್ರಕರಣಗಳನ್ನು ನಾವು ADC ಅದನ್ನು ತಿಳಿಸಿಗೆ ತರಿಸಿದ್ವಿ. ಒಂದು ದುಮನ್ಸು ಇದೆಯಲ್ಲ, ದುಮನ್ಸು ಸರ್, ಅದು ಏನಾಗಿತ್ತು ಅಂತಂದರೆ ತಾಯಿ ಮತ್ತು ಮಗು ಸರ್, ಅವರು ಅವರ ಸಂಸ್ಥೆ ಅವ್ರು ಹೇಳ್ತಾ ಇದ್ದರು, ನಾನು ದೇವರನ್ನು ಎಲ್ಲೂ ಕಾಣಲ್ಲ, ಮಾನವನ ಕಷ್ಟದಲ್ಲಿರುವಂತ ಮಾನವನ ಮುಖದಲ್ಲಿ ದೇವರನ್ನು ಕಾಣ್ತೇನೆ ಎಂಬುದಾಗಿ. ದೇವರು ಕಲ್ಲಲ್ಲೂ ಮಣ್ಣಲ್ಲೂ ಇಲ್ಲ, ದೇವರು ಇರುವುದು ಮಾನವನಲ್ಲಿ. ಪರಸ್ಪರ ಪ್ರೀತಿಯಿಂದ ಪರಸ್ಪರ ಸೇವೆಯಿಂದ ಒಬ್ಬರೊಬ್ಬರು ಸಹಾಯವನ್ನು ಮಾಡುತ್ತಾ ಜೀವಿಸಿದರೆ ನಾವು ದೇವರನ್ನು ಕಂಡಾಗೆ, ದೇವರ ಸೇವೆಯನ್ನು ಮಾಡಿದಾಗೆ. ಹುಮ್ನಾಬಾದ್ ನಗರದ ಬಾಲಾಜಿ ಮಂದಿರ್ ಕಾಲೋನಿಯ ಅಂಗನವಾಡಿ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀಮತಿ ಕವಿತಾ ಇವರು 2 ವರ್ಷದಿಂದ 6 ವರ್ಷದ 15 ಮಕ್ಕಳಿಗೆ ತೂಕ, ಎತ್ತರ, ತೋಳಿನ ಮತ್ತು ಎದೆಯ ಸುತ್ತಳತೆ ಮಾಪನ ನಡೆಸಿ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳನ್ನು ಗುರುತಿಸಲಾಯಿತು. ಬೀದರ್ ತಾಲೂಕಾ ಯರ್ನಳ್ಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಸಹಯೋಗದಲ್ಲಿ ವಿಶೇಷ ಚೇತನರ ಸಭೆ ಆಯೋಜಿಸಲಾಯಿತು. ಆಪ್ತ ಸಮಾಲೋಚಕರು ಶ್ರೀಮತಿ ರೂಪಾಲಿ ಮಾತನಾಡಿ, ವಿಶೇಷ ಚೇತನರು ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಸ್ವಾಭಿಮಾನದಿಂದ ಬದುಕಬೇಕು ಎಂದು ಹೇಳಿದರು. UDID ಕಾರ್ಡ್, ಮಾಸಿಕ ಪಿಂಚಣಿ ಹಾಗೂ 5% ಗ್ರಾಮ ಪಂಚಾಯತ್ ಅನುದಾನಕ್ಕೆ ಅರ್ಜಿ ಸಲ್ಲಿಸುವುದು ಮುಖ್ಯ ಹಾಗೂ ಪ್ರತಿ ತಿಂಗಳು ಸಭೆಯಲ್ಲಿ ಒಟ್ಟಾಗಿ ಭಾಗವಹಿಸಿ ಸಮಸ್ಯೆಗಳನ್ನು ಚರ್ಚಿಸಲು ಸೂಚಿಸಿದರು. ಒಟ್ಟು 8 ವಿಶೇಷ ಚೇತನರು ಸಭೆಯಲ್ಲಿ ಪಾಲ್ಗೊಂಡು ಭಾಗವಹಿಸಿದರು. ಅಕ್ಟೋಬರ್ 14ರಂದು ಹುಮ್ನಾಬಾದ್ ತಾಲೂಕು ಮುಸ್ತಫರ್ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ವಿಶ್ವ ಮಾನಸಿಕ ಅಸ್ವಸ್ಥರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಳಿಕೇಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ CHO ಶ್ರೀ ದಿಲೀಪ್, PHCO ಶ್ರೀಮತಿ ಜಯಶ್ರೀ, ಆಶಾ ಕಾರ್ಯಕರ್ತೆ ಆಶಾರಾಣಿ ಹಾಗೂ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆ ಮಹಾದೇವಿ ಸೂರ್ಯವಂಶಿ ಭಾಗವಹಿಸಿದರು. ಶ್ರೀ ದಿಲೀಪ್ ಮಾತನಾಡಿ, ಮಾನಸಿಕ ಅಸ್ವಸ್ಥರಿಗೆ ಉಚಿತ ತಪಾಸಣೆ ಹಾಗೂ ಔಷಧಿ ಸೌಲಭ್ಯ ಲಭ್ಯವಿದೆ. ಅವರ ನೆರವಿಗೆ ಎಲ್ಲರೂ ಮುಂದಾಗಬೇಕು ಎಂದು ಗ್ರಾಮಸ್ಥರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅಕ್ಟೋಬರ್ 14ರಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ
ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಹಾಗೂ ಆರ್ಬಿಟ್ ಸಂಸ್ಥೆಯ ವತಿಯಿಂದ ಆಸ್ಪತ್ರೆಯಲ್ಲಿ ವಿಶ್ವ ಮಾನಸಿಕ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಸಿಸ್ಟರ್ ಕ್ರಿಸ್ಟಿನಾ ರವರು, ಫಾದರ್ ರೆನಾಲ್ಡ್, ಸಿಎಂಒ ಡಾಕ್ಟರ್ ಅಬ್ದುಲ್ ಖದೀರ್, ಮನೋವೈದ್ಯರು ಡಾಕ್ಟರ್ ಅಮಲ್ ಶರೀಫ್, BHO ಚಂದ್ರಶೇಖರ್, ಕಾರ್ಯಕ್ರಮದ ಸಂಯೋಜಕರು ರಫೀಕ್, ಬ್ರದರ್ ಆನ್ಸಿ ರವರು ಹಾಜರಿದ್ದರು. ಸಿಸ್ಟರ್ ಕ್ರಿಸ್ಟಿನಾ ರವರು ಈ ವರ್ಷದ ಮಾನಸಿಕ ಆರೋಗ್ಯದ ದಿನಾಚರಣೆ ಕುರಿತು ಮಾತನಾಡಿ, ಆರ್ಬಿಟ್ ಸಂಸ್ಥೆಯ ನೆರವಿನ ಕುರಿತು ಮಾತನಾಡಿ, ಸುಖ ಜೀವನಕ್ಕೆ ಅವಶ್ಯವಾಗಿರುವುದು ಆಸ್ತಿ ಪಾಸ್ತಿ ಅಲ್ಲ, ಬದಲಾಗಿ ಆರೋಗ್ಯದ ದೈಹಿಕ ಆರೋಗ್ಯ ಇದ್ದರೆ ಸಾಲದು, ಮಾನಸಿಕ ಆರೋಗ್ಯ ಅತ್ಯಗತ್ಯ. ಆದರೆ ನಾವು ಅದನ್ನು ಅರಿಯದೆ ಇಂದು ಮಾನಸಿಕ ಆರೋಗ್ಯದ ಕಳೆದುಕೊಳ್ಳುತ್ತಿದ್ದೇವೆ. ಅದರ ಮಹತ್ವವನ್ನು ತಿಳಿಸಲು ಈ ದಿನವನ್ನು ವಿಶ್ವದ ಎಲ್ಲೆಡೆ ಆಚರಿಸುತ್ತೇವೆ. ಈ ದಿನಾಚರಣೆಯು ನಮ್ಮಲ್ಲಿ ಜಾಗೃತಿ ಮೂಡಿಸುವ ದಿನವಾಗಬೇಕು, ಜೀವನಕ್ಕೆ ಬೆಳಕು ತರುವ ಸಾಧನೆವಾಗಬೇಕು, ಮನಸ್ಸಿಗೆ ನೆಮ್ಮದಿ ನೀಡುವ ಆಚರಣೆಯಾಗಬೇಕು ಎಂದು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಎಲ್ಲರಿಗೂ ಶುಭ ಹಾರೈಸಿದರು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಅಮಲ್ ಶರೀಫ್ ರವರು ಮಾತನಾಡಿ, ಒಳ್ಳೆಯ ಆರೋಗ್ಯ ಹೊಂದುವುದು ಎಲ್ಲರ ಆಲೋಚನೆ ಹಾಗೂ ಎಲ್ಲರ ಅಧಿಕಾರ. ಅದನ್ನು ಪಡೆದುಕೊಳ್ಳುವುದು ಅಭಿಲಾಷೆ ನಮ್ಮಲ್ಲೇ ಇರಬೇಕು. ಆಗ ಮಾತ್ರ ಮಾನವ ಉತ್ತಮ ಜೀವನವನ್ನು ಜೀವಿಸಲು ಸಾಧ್ಯವಾಗುವುದು ಎಂದು ಪ್ರಶಂಸಿಸಿದರು. ಅದನ್ನು ಉತ್ತಮವಾಗಿಸಲು ಸರ್ಕಾರ ಹಾಗೂ ಆರ್ಬಿಟ್ ಸಂಸ್ಥೆಯವರು ಶ್ರಮಿಸುತ್ತಿರುವವರು ಎಂದು ತಿಳಿಸಿದರು. BHO ಚಂದ್ರಶೇಖರ್ ರವರು ಆರ್ಬಿಟ್ ಸೇವೆಯನ್ನು ಅಭಿನಂದಿಸುತ್ತಾ ವಿಶ್ವ ಮಾನಸಿಕ ದಿನಾಚರಣೆಯ ಮುಖ್ಯ ಗುರಿಯನ್ನು ಹಾಗೂ ಅದರಿಂದ ಪಡೆಯಬೇಕಾದ ಜಾಗೃತಿಯನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಲ್ಕಿ ತಾಲೂಕಿನ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಕ್ಟೋಬರ್ 16ರಂದು ಚಿಟಗುಪ್ಪ ತಾಲೂಕಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಸುಮಾರು 150 ಜನರ ಸಮ್ಮುಖದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯಕುಮಾರ್ ಹಿರಸ್ಕರ್, ಆಡಳಿತಾಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ ಚಿಟಗುಪ್ಪ ರವರು ಮಾತನಾಡಿ, ವರದಿಯ ಪ್ರಕಾರ ಪ್ರತಿ 5 ಜನರಲ್ಲಿ ಒಬ್ಬರು ಖಿನ್ನತೆಯಿಂದ ಬಳಲುತ್ತಾರೆ. ವಿವಿಧ ಜೀವನ ತೊಂದರೆಗಳು ಖಿನ್ನತೆಗೆ ಕಾರಣವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಅಗತ್ಯ ಎಂದು ತಿಳಿಸಿದರು. ವಂದನೀಯ ಫಾದರ್ ಜಾರ್ಜ್, ನಿರ್ದೇಶಕರು ಸಂತ ಲಾರೆನ್ಸ್ ಆಶ್ರಮ ತಾಳ್ಮಡ್ಗಿ ಇವರು ಮಾತನಾಡಿ, ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಿರಂತರವಾಗಿ ಏರ್ಪಡಿಸಲಾಗುತ್ತಿದೆ. ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ದಿಲೀಪ್ ಕುಮಾರ್ ಬಕ್ತಲ್ಕರ್, ಅಧ್ಯಕ್ಷರು ಪುರಸಭೆ ಚಿಟಗುಪ್ಪ, ಶ್ರೀ ನಸೀರ್ ಖಾನ್, ಉಪಾಧ್ಯಕ್ಷರು ಪುರಸಭೆ ಚಿಟಗುಪ್ಪ, ಶ್ರೀ ರೆಹಮಾನ್ ಶಾ, ಸದಸ್ಯರು ಪುರಸಭೆ ಚಿಟಗುಪ್ಪ ಹಾಗೂ ಶ್ರೀ ಸಂತೋಷ್ ಎಡಿ, ತಾಲೂಕು ಪಂಚಾಯತ್ ಚಿಟಗುಪ್ಪ ಉಪಸ್ಥಿತರಿದ್ದರು. ಅಕ್ಟೋಬರ್ 16ರಂದು ಉರ್ಬಾಳ್ ಗ್ರಾಮದ ತಾವರೆ ಮಹಾಸಂಘದ ಸಭೆ ಆಯೋಜಿಸಲಾಯಿತು. ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ನಿರ್ಮಲಾ, ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಸದಸ್ಯರಿಗೆ ಸಂಘರ್ಷ ನಿರ್ವಹಣಾ ಕುರಿತು ತರಬೇತಿ ನೀಡಿದರು. ಸಂಘರ್ಷ ಎಂದರೆ ಕಲಹ, ಜಗಳ ಎಂದು ವಿವರಿಸಿ ಸಂಘ ಮತ್ತು ಸಮುದಾಯಗಳಲ್ಲಿ ಶಾಂತತೆಯನ್ನು ಕಾಪಾಡಲು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುನ್ನೆಚ್ಚರಿಕೆ ವಹಿಸುವಂತೆ ಹೇಳಿದರು. ತರಬೇತಿಯಲ್ಲಿ ತಾವರೆ ಮಹಾಸಂಘದ ಸದಸ್ಯರು ಭಾಗವಹಿಸಿ ಸಂಘರ್ಷದ ದುಷ್ಪರಿಣಾಮ ಹಾಗೂ ಪರಿಹಾರ ಕ್ರಮಗಳನ್ನು ತಿಳಿದುಕೊಂಡರು. ಅಕ್ಟೋಬರ್ 17ರಂದು ಬೀದರ್ ನಗರ ವಿದ್ಯಾನಗರ ಕಾಲೋನಿಯಲ್ಲಿ ಮಾನಸಿಕ ಅಸ್ವಸ್ಥರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಆರ್ಬಿಟ್ ಸಂಸ್ಥೆ ಕಾರ್ಯಕರ್ತ ಶ್ರೀ ನೋಹಾನ್ ರವರು ಕಾರ್ಯಕ್ರಮದಲ್ಲಿ ಮಾನಸಿಕ ಕಾಯಿಲೆಯ ಪರಿಚಯ, ಲಕ್ಷಣಗಳು ಮತ್ತು ಅದೊಂದು ಮೆದುಳಿನ ಕಾಯಿಲೆ ಎಂಬ ಮಾಹಿತಿಯನ್ನು ನೀಡಿದರು. ತಪಾಸಣೆ ಮತ್ತು ಚಿಕಿತ್ಸೆ ಉಚಿತವಾಗಿದ್ದು, ಯಾರಾದರೂ ಇಂತಹ ವ್ಯಕ್ತಿಗಳನ್ನು ಕಂಡುಹಿಡಿದರೆ ತಕ್ಷಣವೇ ತಿಳಿಸಲು ಹೇಳಿದರು. ಹೆಚ್ಚಿನ ಮಾಹಿತಿ ಹಾಗೂ ಮಾರ್ಗದರ್ಶನಕ್ಕಾಗಿ 903-666-4271ಗೆ ಕರೆ ಮಾಡಲು ಸೂಚಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ PHO ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಒಟ್ಟು 10 ಜನರು ಭಾಗವಹಿಸಿದರು. ಅಕ್ಟೋಬರ್ 13ರಂದು ಕಲಬುರಗಿ ನಗರದ ಚೇತನ ಕೇಂದ್ರದಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿ ಪಾಲಕರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ಶ್ವೇತಾ ಕುಲಕರ್ಣಿ ಮಾತನಾಡಿ, 0ಯಿಂದ 6 ವರ್ಷದ ಮಕ್ಕಳ ಬೆಳವಣಿಗೆಯಲ್ಲಿ ಕೇಂದ್ರ ಆಧಾರಿತ ಚಟುವಟಿಕೆಗಳ ಮಹತ್ವ ಹಾಗೂ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಸಭೆಯಲ್ಲಿ 9 ಜನ ಪಾಲಕರು ಮತ್ತು ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಕ್ಟೋಬರ್ 14ರಂದು ಕಲಬುರಗಿ ತಾಲೂಕಾ ಭೀಮಳ್ಳಿ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ ಹಮ್ಮಿಕೊಳ್ಳಲಾಯಿತು.
ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಭಾರತಿ ಮಾತನಾಡಿ, ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯವನ್ನು ಹೊಂದಿರುವ ವ್ಯಕ್ತಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಯ ಮಾತಿನಂತೆ ನಾವು ಸೇವಿಸುವ ಆಹಾರ ಉತ್ತಮ ಆರೋಗ್ಯವನ್ನು ಸೃಷ್ಟಿಸುವ ಪೌಷ್ಟಿಕ ಆಹಾರವಾಗಿರಬೇಕು. ಪ್ರತಿದಿನ ನಾವು ಸ್ವಲ್ಪ ಮಟ್ಟದಲ್ಲಾದರೂ ಹಣ್ಣುಗಳನ್ನು ಸೇವಿಸಬೇಕು. ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ಏರುಗಳನ್ನು ಆದಾಗ ಕೂಡಲೇ ಹತ್ತಿರದ ವೈದ್ಯರ ಗಮನಕ್ಕೆ ತರಬೇಕು ಎಂದು ಹೇಳಿದರು. ಮತ್ತು ಸಂಸ್ಥೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀಮತಿ ಶ್ವೇತಾ ಹೇಳಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಮತಿ ಸಿದ್ದಮ್ಮ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಭೀಮಳ್ಳಿ, ಶ್ರೀಮತಿ ನಾಗರತ್ನ ಸಿಎಚ್ಒ, ಶ್ರೀಮತಿ ಆಶಾ ಜಾಧವ್ PHCO ಸಾವಳ್ಗಿ, ಕುಮಾರಿ ಸುಷ್ಮಿತಾ ವೈದ್ಯಾಧಿಕಾರಿಗಳು ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಯೋಜನಾ ಸಂಯೋಜಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶ್ರೀ ರಾಜ್ಕುಮಾರ್ ರವರು ನಿರೂಪಿಸಿದರು. ಶ್ರೀಮತಿ ನಂದಿನಿ ಸ್ವಾಗತಿಸಿದರು. ಕುಮಾರಿ ಲಕ್ಷ್ಮಿ ವಂದಿಸಿದರು. ಕಾರ್ಯಕ್ರಮದಲ್ಲಿ 100ಕ್ಕೂ ಅಧಿಕ ಜನರು ಭಾಗವಹಿಸಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡರು. ಅಕ್ಟೋಬರ್ 14ರಿಂದ 16ರವರೆಗೆ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ನಗರದಲ್ಲಿರುವ ಸೇವಾ ಸಂಗಮ ಸಂಸ್ಥೆಯಲ್ಲಿ ಮಕ್ಕಳ ಮನೆ ಪ್ರಾರಂಭಿಸುವ ಉದ್ದೇಶ, ಪೌಷ್ಟಿಕ ಆಹಾರ ತಯಾರಿಕೆ ಹಾಗೂ ಸಮುದಾಯದ ಮುಖಂಡರೊಂದಿಗೆ ಸಭೆ ನಡೆಸುವ ಕುರಿತು 3 ದಿನಗಳ ತರಬೇತಿ ನಡೆಸಲಾಯಿತು. ತರಬೇತಿಯನ್ನು ಶ್ರೀ ಗುರುರಾಜ್ ಮತ್ತು ಶ್ರೀ ರಂಗನಾಥ್ ಮಾರ್ಗದರ್ಶನ ನೀಡಿದರು. ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್ ರವರು ಮಕ್ಕಳ ಮನೆ ಕಾರ್ಯದ ಜವಾಬ್ದಾರಿಗಳ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟು 15 ಜನ ತರಬೇತಿಯಲ್ಲಿ ಭಾಗವಹಿಸಿದ್ದರು. ಅಕ್ಟೋಬರ್ 15ರಂದು ಕಲಬುರಗಿ ಜಿಲ್ಲೆಯ ನಂದಿಕೂರು ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ಇಂದು ಶ್ರೀಲಕ್ಷ್ಮಿ ಸಂಘದ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಂಘದ ಗುರಿ ಉದ್ದೇಶಗಳ ಜೊತೆಗೆ ಮಾಹಿತಿ ಹಕ್ಕು ಕಾಯ್ದೆ 2005ರ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ದಾರೆ. ಪ್ರತಿ ನಾಗರಿಕರು ತಮ್ಮ ಹಕ್ಕಿನ ಮಾಹಿತಿಯನ್ನು ಪಡೆಯಬಹುದು ಎಂದು ಈ ಒಂದು ತರಬೇತಿಯಲ್ಲಿ ತಿಳಿಸಿದ್ದಾರೆ. ಒಟ್ಟು 15 ಜನ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ.